ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಎನ್ನುವ ವಿಷಯಕ್ಕೆ ನಾನು ತಗೊಂಡ್ಬಂದಿದ್ದೀನಿ. ಮುಖ್ಯಮಂತ್ರಿ ಬದಲಾವಣೆ ಅಂತ ಹೇಳಿದ್ರೆ ಬದಲಾವಣೆನೇ ಆಗಲ್ಲ ಅಂತ ನನ್ನ ಮನಸ್ಸು, ನನ್ನ ಆತ್ಮವಿಶ್ವಾಸದಿಂದ ಹೇಳ್ತಾ ಇರ್ತೀನಿ. ಒಬ್ಬೊಬ್ಬ ಭವಿಷ್ಯದನು ಒಂದೊಂದು ರೀತಿಯಾಗಿ ಹೇಳ್ತಾ ಇರ್ತಾರೆ. ಭವಿಷ್ಯದಲ್ಲಿ ಏನು ಬರುತ್ತೋ ಏನು ಕಥೆನೋ ನನಗಂತೂ ಗೊತ್ತಿಲ್ಲ. ನಾನು ಜನರಲ್ ಆಗಿ ಮಾತಾಡೋ ವಿಷಯದಲ್ಲಿ ಏನಪ್ಪ ಅಂತಂದರೆ, ಇಷ್ಟು ದಿನ ಸುಮಾರು ನಾನು ಒಂದು 25-30 ವಿಡಿಯೋಗಳು ಹಾಕಿದ್ದೀನಿ. ಎಲ್ಲದರಲ್ಲೂ ಡಿ ಕೆ ಶಿವಕುಮಾರು ಮತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಜಟಾಪಟಿ ಅಂತ ಹಾಕ್ಕೊಂಡು ಬಂದಿದ್ದೀವಿ. ಈ ಜಟಾಪಟಿನಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಯಲ್ಲ, ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಡಲ್ಲ ಅಂತ. ಯಾಕೆ ಕೊಡಲ್ಲ ಮುಖ್ಯಮಂತ್ರಿ ಸ್ಥಾನ ಅಂತ ಬಂದರೆ, ಅವರಿಗೆ ಮುಖ್ಯಮಂತ್ರಿಯ ವ್ಯಾಮೋಹ. ಯಾರಿಗೆ? ಸಿದ್ದರಾಮಯ್ಯನಿಗೆ. ನಾನೇ ಇರಬೇಕು ಕೊನೆವರೆಗೂ, 10 ವರ್ಷ ನಾನೇ ಆಗಬೇಕು ಅಂತ ಅವರು ಪಾಪ ಹಠ ಹಿಡಿದು ಕೂತಿದ್ದಾರೆ. ಅದೊಂದು ಬಿಟ್ಕೊಂಡ್ರೆ ಇನ್ನೇನು ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿ, ಒಳಿತಾಗುವಂಥ ಕೆಲಸಗಳು ಮಾಡಿ ನಾನು ಹೆಸರು ಮಾಡೋಣ, ಹೀಗೆ ಮಾಡಬೇಕು ಹಂಗಂತೇನೂ ಇಲ್ಲ. ಒಟ್ಟಿನಲ್ಲೇನಪ್ಪ ಅಂದರೆ, ಕಾಂಗ್ರೆಸ್ ಪಕ್ಷದಲ್ಲಿ ಇಂಥ ಕೆಟ್ಟ ಮುಖ್ಯಮಂತ್ರಿ ಯಾರು ಇದ್ದಾರೆ ಹೆಂಗಂತಂದರೆ ಅದೇ ಅವರೇ CM ಸಿದ್ದರಾಮಯ್ಯ. ಕೆಟ್ಟ ಮುಖ್ಯಮಂತ್ರಿ ಅಂದರೆ ಅವರು. ಅದು ಅಲ್ಲದೆ 17 ಬಜೆಟ್ ಈಗ ಮಂಡನೆ ಮಾಡಿದ್ದಾರೆ. 17 ಬಜೆಟ್ ಮಂಡನೆ ಮಾಡಿ ಏನು ಕೊಟ್ಟವ್ರೆ ದೇಶಕ್ಕೆ ಕೊಡುಗೆ? ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟರು? ನಮ್ಮ ಹಣಕಾಸು ಇಲಾಖೆಯಲ್ಲಿ ಎಷ್ಟು ಸಾವಿರ ಕೋಟಿ ಉಳಿತಾಯ ಮಾಡಿದ್ರು, ಎಷ್ಟು ಸಾವಿರ ಲಕ್ಷ ಕೋಟಿ ಸಾಲ ಮಾಡಿದ್ರು. ಇದು ಮಾತ್ರ ಖಾಲಿ ಎದುರಿಗೆ ನೋಡ್ಬೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಲಕ್ಷ ಕೋಟಿನೀಗ ಸಾಲ ಮಾಡಿ ಈಗ 7 ಲಕ್ಷ ಕೋಟಿನೋ 8 ಲಕ್ಷ ಕೋಟಿನೋ ಸಾಲ ಆಗಿದೆ. ಇನ್ನೂ ಒಂದು 3 ವರ್ಷ ಇದ್ದರೆ 10 ಲಕ್ಷ ಕೋಟಿ ಆಗೋಯ್ತದೆ. ಈಗಲೇ 1 ಲಕ್ಷ, ಒಬ್ಬೊಬ್ಬರಿಗೆ 1,10,000ನೋ 15,000ನೋ ಬರ್ತದೆ. 7 ಕೋಟಿ ಜನರಿಗೂ ಹಂಚ್ತೀನಿ ಅಂತಂದರೆ ಇವರು 11 ಲಕ್ಷ ಕೋಟಿ 11 ಲಕ್ಷ ಸಾಲ ಇಟ್ಟವ್ರೆ. ಇವತ್ತು ನಮ್ಮ ಸಮಾಜದ ಜನ 11 ಲಕ್ಷ ಚಿಲ್ಲರೆ ಕಟ್ಟಿದ್ರೆ ಸಾಲ ತೀರ್ಬೋದು, ಆ ಥರ ಲೆವೆಲ್ಗೆ ಇಟ್ಟವ್ರೆ. ಹಿಂದೆ ಎಲ್ಲ ಹೇಳ್ತಿದ್ರು ಏನಪ್ಪ 10,000 ಆಗೋಯ್ತು 15,000 ಆಗೋಯ್ತು ಅಂತ. ಈಗ 15,000ಗಳಿಗೆಲ್ಲ ಇಲ್ವೇ ಇಲ್ಲ ಲೆಕ್ಕ. ಒಂದೇ ಸತಿ 1.25 ಲಕ್ಷ ಕೋಟಿ. ಏನ್ರಿ ಇದು? ಯಾರಾದ್ರೂ ಬುದ್ಧಿವಂತರು ಇದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಾ ಇದ್ದೀರಾ? ನಾವು ಇರಲಿ, ನಮ್ಮ ಹುಟ್ಟಿ ಬರೋಂಥ ಮಗುನೂ ಕೂಡ ಕಟ್ಟಬೇಕಲ್ಲಪ್ಪ. ಇವತ್ತು ಹುಟ್ಟೋಂಥ ಮಗುನೂ ಕೂಡ 1 ಲಕ್ಷ ಕೋಟಿ 1 ಲಕ್ಷ ಸಾಲ ಕಟ್ಟಬೇಕು. ಆ ಥರ ಒಂದು ಹೊರೆನಿಗ ವರ್ಷಿರ್ತಕ್ಕಂಥ ಧೀಮಂತ ನಾಯಕ ಯಾರಾದರೂ ಇದ್ದಾರೆ ಅಂದರೆ CM ಸಿದ್ದರಾಮಯ್ಯ. CM ಸಿದ್ದರಾಮಯ್ಯನವರು ಈ ಸಾಲದ ಹೊರೆ ಹೊರಿಸಿರೋ ಉದ್ದೇಶ ಏನು? ನಾನು ಅನ್ನಭಾಗ್ಯ ಕೊಡ್ತಿದ್ದೀನಿ, ನನ್ನ ಬಿಟ್ಟು ಬೇರೆ ಯಾರೂ ಇಲ್ಲ. ಹಂಗಾರೆ ಹಿಂದೆ ಕೊಟ್ಟಂಥ ಅನ್ನಭಾಗ್ಯನೆಲ್ಲ ಯಾರು ಕೊಟ್ಟರು? ಇವ್ರು ಬರೋಕ್ಕೆ ಮುಂಚೆ ಇರಲಿಲ್ವ ಅನ್ನಭಾಗ್ಯ? ರಾಮಕೃಷ್ಣ ಹೆಗಡೆ 83ನೇ ಇಸ್ವಿನಲ್ಲೇ ಅನ್ನಭಾಗ್ಯನಿಗೆ ಕೊಟ್ಟರು ಎಲ್ಲರಿಗೂ. ಆವಾಗ ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಿಂದ, ದೇವರಾಜ ಅರಸು ಮತ್ತು ಇವರು ಗುಂಡೂರಾವ್ ಮುಖ್ಯಮಂತ್ರಿಯಿಂದ ಕೆಳಗಿಳಿದಾಗ ಬರಗಾಲ, ಕಾಂಗ್ರೆಸ್ ಇದ್ದಾಗೆಲ್ಲ ಬರಗಾಲ ಇತ್ತು. ಆ ಬರಗಾಲನಿಗೆ ನೀಗಿಸೋದಕ್ಕೆ ಇವರು ರಾಮಕೃಷ್ಣ ಹೆಗಡೆ ಅವರು 2 ರೂಪಾಯಿಗೆ ಅಕ್ಕಿ ಕೊಟ್ಟರು. ಆಗಿನ ಕಾಲದಲ್ಲಿ 83ನೇ ಇಸ್ವಿನಲ್ಲೇ 2 ರೂಪಾಯಿಗೆ ಅಕ್ಕಿ ಕೊಟ್ಟರು. ಈಗಲೂ ಅದೇ 2 ರೂಪಾಯಿಗೆ ಇಲ್ಲೂ ಕೊಡ್ತಾಯಿದ್ರು ಅಂತ ಇಟ್ಕೊಳ್ಳಿ. ಈಗ 2 ರೂಪಾಯಿನೀಗ ಫ್ರೀ ಮಾಡಿದ್ದಾರೆ. ಅದು ಬಿಟ್ಟರೆ ಬೇರೆ ಏನು ಮಾಡಿದ್ರು ಸಿದ್ದರಾಮಯ್ಯವರು? ಸಮಸ್ಯೆ ಏನು? ಕಟ್ಟಾಕಿದಂಥ ವಿಷಯಗಳೇನು? ಯಾವ್ದಾದ್ರು ಒಂದು 4 ಫ್ಲೈಓವರ್ ಮಾಡಿದ್ರ? ಇಲ್ಲ. ಯಾವ್ದಾದ್ರು 4 ಬ್ರಿಡ್ಜ್ಗಳು ಮಾಡಿ ಮತ್ತು ಇದನ್ನೇನೋ ನಮ್ಮ ಟ್ರಾಫಿಕ್ ಕಂಟ್ರೋಲ್ ಮಾಡಿದ್ರ? ಇಲ್ಲ. ರಸ್ತೆಗಳು ರೋಡ್ಗಳೆಲ್ಲ ಸುಗಮವಾಗಿದೆಯಾ? ಇಲ್ಲ ಅನ್ನೋದು 108 ಇದೆ. ಜಾಸ್ತಿ ಹೆಚ್ಚಿದ್ದಾರೆ. ಹಂಗಂದರೆ 108 ಜಾಸ್ತಿ ಇದೆ.
ಎಲ್ಲದರ ಬೆಲೆಯೂ ಕೂಡ ಜಾಸ್ತಿ ಮಾಡಿದಂಥ ಏಕೈಕ ನಾಯಕ ಯಾರು ಇದ್ದಾರೆ ಅಂತಂದರೆ ಅವರು CM ಸಿದ್ದರಾಮಯ್ಯ. ಅರ್ಥ ಆಯ್ತಾ? ಮತ್ತು ಈಗ ಇವರು ನಮ್ಮ ರಾಜ್ಯದ ಮಿನಿ ನಾಯಕನೋ ದೊಡ್ಡ ನಾಯಕನೋ ಗೊತ್ತಿಲ್ಲಪ್ಪ, ಆದರೆ ನಾನು ಇವ್ರನ್ನ ಮಿನಿ ನಾಯಕ ಅಂತ ಹೇಳ್ತೀನಿ. ಯಾಕೆಂದರೆ ಇವರು ನಡವಳಿಕೆ ಇಲ್ಲದ ನಾಯಕ. ನಡವಳಿಕೆ ಅಂದರೆ ಏನು ಅಂತ ಗೊತ್ತಿಲ್ಲ. ಯಾಕೆ ನೀವ್ಯಾರೂ ಬರಬೇಡಿ, ನಾನೇ ಮುಖ್ಯಮಂತ್ರಿ ಆಗಿಬಿಡ್ತೀನಿ, ನಾನೇ ಬಾವಿಗೆ ಹಳ್ಳ ತಕ್ಕೋತೀನಿ, ಹಳ್ಳದೊಳಗೆ ನಮ್ಮಲ್ಲಿ ಕೊತ್ತೀನಿ, ಆಮೇಲೆಲ್ಲ ನೀವು ಮಣ್ಣು ಮುಚ್ಚಿಬಿಡಿ ನಮ್ಮ ಮಟ್ಟಕ್ಕೆ ಮಾತಾಡ್ತಕ್ಕಂಥ ನಾಯಕ ಯಾರು ಇದ್ದಾರೆ ಅಂದರೆ ಅವರೇ DK ಶಿವಕುಮಾರ್. ನಡವಳಿಕೆ ಇಲ್ಲದೇ ಇದ್ರೂ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಯ್ತೀನಿ, ನನಗೆ ಏನೋ ಕೂಲಿ ಕೊಡಲಿ. ಯಾರು ಕೂಲಿ ಕೊಡ್ತಾರೆ? ಕೂಲಿ ಕೊಡೋದು ಯಾರು? ರಾಹುಲ್ ಗಾಂಧಿನ ಕೂಲಿ ಕೊಡ್ತಾನೆ. ಜನ ಕೊಡಬೇಕನ್ರಿ. ಜನಗಳ ವಿಶ್ವಾಸದಲ್ಲಿ ಮುಖ್ಯಮಂತ್ರಿ ಆಗಬೇಕು. ಜನಗಳ ವಿಶ್ವಾಸವನ್ನೇ ಇಲ್ಲ. ನಿನ್ನ ಹೆಸರನ್ನೇ ಹೇಳ್ಕೊಂಡು DK ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಏನಾದ್ರು ಓಟ್ ಹಾಕ್ಸ್ತಾರೆ ಜನ? ಓಟ್ ಹಾಕ್ತಾರಾ? ಓಟ್ ಹಾಕ್ತಾರೇನಪ್ಪ? ಈಗಲೂ ಇನ್ನೊಂದು ಸತಿ ಬೇಕಾದ್ರೆ ಯಡಿಯೂರಪ್ಪ ಅಂತ ಹೇಳು, ಯಡಿಯೂರಪ್ಪನಿಗೋಸ್ಕರ ಓಟ್ ಹಾಕ್ತಾರೆ ಜನ. CM ಸಿದ್ದರಾಮಯ್ಯ ಇವರು ಯಾರೋ ಕುಮಾರಸ್ವಾಮಿ ಅಂತ ಹೇಳಿ ಓಟ್ ಹಾಕ್ತಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ. ಸಿದ್ದರಾಮಯ್ಯನಿಗೂ ಇಲ್ಲ, ನಿಮಗೂ ಇಲ್ಲ. ಯಾವುದೋ ಐಂದ ಅಂತೀರ, ಯಾವಿಂದನೂ ಇಲ್ಲ. ಐಂದ ಅಂತ ಹೇಳ್ಬಿಟ್ಟೇನೋ ನೀವು ದಾವಣಗೆರೆ ದಕ್ಷಿಣದಲ್ಲೇನೋ ಐಂದ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಟ್ರೇನ್ರಿ ಸಿದ್ದರಾಮಯ್ಯ ಅವರ? ಇಲ್ಲದೇ ಇರೋಂಥ ವಿಷಯಗಳನ್ನೆಲ್ಲ ಹೇಳಿ ಹುಟ್ಟಾಕಿ ಜನರಿಗೆ ದಾರಿ ದಿಕ್ಕು ತಪ್ಪಿಸಿ. ಅರ್ಥ ಆಯ್ತಾ? ಈಗ ನೀವೇ ತಲೆ ಮೇಲೆ ಮಣ್ಣು ಹಾಕ್ಕೊಂಡು ಪಾಪ ಅವನ್ನ DK ಶಿವಕುಮಾರ್ನಿಗ ನಿಷ್ಠೂರ ಮಾಡಿ, ಇಬ್ಬರು ಮುಸ್ಲಿಂ ನಾಯಕರನಿಗ ಸಸ್ಪೆಂಡ್ ಮಾಡಿ. ಯಾರು? DK ಶಿವಕುಮಾರ್ ಅಧ್ಯಕ್ಷ ಅಲ್ವಾ? ಅವರೇ ತಾನೇ ಸಸ್ಪೆಂಡ್ ಮಾಡೋದು. ಇದು ಸರಿಯಾದ ಕ್ರಮ ಅಲ್ಲ, ನೀವು ನಡ್ಕೊಳ್ತಕ್ಕಂಥ ರೀತಿಯೂ ಅಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ DK ಶಿವಕುಮಾರ್ಗೆ ನಾನು ಇನ್ನೂ ಒಂದು 10 ಸತಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನೀವು ಮುಖ್ಯಮಂತ್ರಿ ಆಗುವ ಲಕ್ಷಣಗಳು ಇಲ್ಲ. ಯಾಕಿಲ್ಲ ಹಂಗಂದರೆ ನಿಮ್ಮ ನಡವಳಿಕೆ, ನೀವು ನಡೆದ ಬಂದ ದಾರಿ, ನೀವು ಮಾತಾಡುವ ವಹಿವಾಟ ಇವ್ಯಾವು ಸರಿ ಇಲ್ಲ. ನಿಮಗೆ ನೀವೇ ಏನು ಅನ್ಕೋತೀರಾ? ನಾನೇ ಮಹಾನ್ ನಾಯಕ. ನೋಡಪ್ಪ, ನೀನು ಎಷ್ಟು 1000 ಕೋಟಿ ಇಟ್ಕೊಂಡಿರ್ತೀಯೋ ಗೊತ್ತಿಲ್ಲ. 1000 ಕೋಟಿನೆಲ್ಲ ಬಂದು ರಾಜ್ಯಭಾರ ಆಳ್ವಿಕೆ ಮಾಡಲ್ಲ. ನೀನು ಈಗ ಗ್ರೇಟರ್ ಬೆಂಗಳೂರು ಅನ್ನೋ ಒಂದು ಪ್ರಾಧಿಕಾರಕ್ಕೆ ನೀನು ಅಧ್ಯಕ್ಷ ಆದೆ, ತಗೊಂಡೆ. ಏನು ಮಾಡಿದಪ್ಪ? ಏನು ಕರೆದು ಕಟ್ಟಾಕಿದೆಯಪ್ಪ ಬೆಂಗಳೂರಿಗೆ? ಬೆಂಗಳೂರಲ್ಲಿ ಏನಾದ್ರೂ 10 ರೂಪಾಯಿ ಕೆಲಸ ಮಾಡಿದೀಯಾ? ಬೆಂಗಳೂರಲ್ಲಿ 10 ರೂಪಾಯಿ ಕೆಲಸ ಏನಾದ್ರು ಆಗಿದೆಯಾ? ಅದಕ್ಕೆ ನಿನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾ? ರಾಜ್ಯದಲ್ಲಿ ನೀವು ಯಾವುದೋ ಅದು ಕೋಲಾರಕ್ಕೇನೋ ಎತ್ತಿನ ಹೊಳೆ ಅಂತ ಹೇಳಿದ್ರಿ, ಎತ್ತಿನ ಹೊಳೆ ಮಾಡಿದ್ರಾ? ಮತ್ತು ಇದೇನೋ ಇದನಿಗೇನೋ ನೀರನ್ನ ಕಾವೇರಿ ನೀರಿನೀಗ ಡ್ಯಾಮ್ ಕಟ್ತೀವಿ ಹಿಂಗಂತ ಹೇಳ್ಕೊಂಡು ಏನು ಹೇಳಿದ್ದು ಮಾಡಿಬಿಟ್ರಾ? ಅಲ್ಲ, ಕಾವೇರಿ ಡ್ಯಾಮ್ ತಗೊಳ್ಳೋದಲ್ಲ, ಅದಕ್ಕೆ ಒಂದು ಇದನ್ನು ಒಂದು ಪ್ಲ್ಯಾನ್ ಮಾಡೋ ಇದನ್ನು ಕೂಡ ಮಾಡಿಲ್ಲ ನೀವು. ಹೆಂಗಾಗುತ್ತೆ ಇದು? ಎತ್ತಿನ ಹೊಳೆ ಎಷ್ಟು ವರ್ಷ ಬೇಕು? ಆ ವೀರಪ್ಪ ಮೊಯ್ಲಿ MP ಆಗಿದ್ದಾಗ ಅನೌನ್ಸ್ ಮಾಡಿದ್ರು. ಅವರಾಗಲೇ 10 ವರ್ಷ ಆಗೋಯ್ತು. 10 ವರ್ಷ ಆಗಿನೂ ಇನ್ನೂ ಕೂಡ ಎತ್ತಿನ ಹೊಳೆ ಕಾರ್ಯಕ್ರಮ ನಡೆದಿಲ್ಲ. ಹಂಗಂದರೆ ನಿಮ್ಮ ಯಾರ್ದು DK ಶಿವಕುಮಾರ್ ಕೈ ಕೆಳಗಡೆ ಬರ್ತಕ್ಕಂಥ ಇಲಾಖೆ ಯಾಕೆ ನೀವು ಅಲ್ಲಿಗೆ ಇದನ್ನು ಮಾಡಿಲ್ಲ, ಕೆಲಸ ಮಾಡಲಿಲ್ಲ? ಹೇಳಿ. ಗ್ರೇಟರ್ ಬೆಂಗಳೂರು ಅಂತ ಏನು ತಗೊಂಡಿದ್ದೀರಾ? ಗ್ರೇಟರ್ ಬೆಂಗಳೂರಿಗೆ ಏನು ಮಾಡಿದ್ರಿ? ಗ್ರೇಟರ್ ಬೆಂಗಳೂರಿಗೆ ಏನು ಮಾಡಿದ್ದೀರಾ? ಏನಾದರೂ ಕೊಡುಗೆ ಇದೆಯಾ? ಎಷ್ಟು 1000 ಕೋಟಿ ಕೊಟ್ಟಿದ್ದೀರಾ ಕಾರ್ಪೊರೇಷನ್ಗೆ? ಎಷ್ಟು 1000 ಕೋಟಿ ಅವರು ನುಂಗಾಕಿದ್ದಾರೆ? ಏನಾದ್ರು ಇದನ್ನು ಪರಿಶೀಲನೆ ಮಾಡಿದ್ರ? ಕಾಂಟ್ರಾಕ್ಟರ್ಗೆ 36,000 ಕೋಟಿನ 37,000 ಕೋಟಿನ ಕೊಡಬೇಕು. ಅವರು ಕೊಟ್ರ? ಬೆಂಗಳೂರು ಕಾಂಟ್ರಾಕ್ಟ್ರಿಗೆ ಯಾರ್ಯಾರು ಕಾಸು ಕೊಟ್ರ? ಇಲ್ಲ ಕರ್ನಾಟಕದ ಕಾಂಟ್ರಾಕ್ಟ್ರಿಗೆ ಯಾರಿಗಾರು ಕಾಸು ಕೊಟ್ರ? ಇಲ್ಲ. ಮತ್ತು ಹೆಂಗೆ ನಿಮಗೆ ಯಾಕೆ ಕೊಡಬೇಕು? ಯಾಕೆ ಮುಖ್ಯಮಂತ್ರಿ ಮಾಡಬೇಕು? ಯಾಕೆ ಮುಖ್ಯಮಂತ್ರಿ ಮಾಡಬೇಕು ಹೇಳಿ DK ಶಿವಕುಮಾರ್ ಅವರೇ?
ಏನಾದ್ರು ಒಂದು ವಿಷಯ ಇದ್ದು ಇಂಥದಕ್ಕೋಸ್ಕರ ನನಗೆ ಮುಖ್ಯಮಂತ್ರಿ ಮಾಡಿ ಹಿಂಗಂತ ಹೇಳಿದ್ರೆ ಓಕೆ ಮಾಡುವ. ನೀವು ಯಾವುದೂ ಕೆಲಸ ಮಾಡದೆ, ಏನೂ ನಿಮ್ಮ ಸಾಧನೆ ಇಲ್ಲದೆ ಹಿಂಗೆ ದಿನ ತುಂಬಿಸಿ ದಿನನಿಗ ದುಡ್ಕೊಂಬಂದಿರ್ತಕ್ಕಂಥ ನೀವು ಯಾವ ಮುಖ ಹೊತ್ಕೊಂಡು ನೀವು ನಾನು ಮುಖ್ಯಮಂತ್ರಿ ಎಲ್ಲರಿಗೂ ಚಾನ್ಸ್ ಕೊಟ್ಟು